ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುಮುಖ್ಯವಾಗಿ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಅಂತ ಗಟ್ಟಿಯಾಗಿ ನಿಂತಹ ಓರ್ವ ನಾಯಕ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಅವರ ಗಡೀಪಾರು ಆದೇಶ ಏನಾಯಿತು? ಅಕ್ಟೋಬರ್ 13ರ ತನಕ ಹೈಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಆತುರದ ನಿರ್ಧಾರಕ್ಕೆ ಬರಬೇಡಿ, ಯಾವುದೇ ಕ್ರಮ ತಗೋಬೇಡಿ, ಆತುರದ ಕ್ರಮಗಳನ್ನು ತಗೋಬೇಡಿ ಅಂತ ಹೇಳಿರುವಂಥದ್ದು. ಇದ್ರ ಜೊತೆಯಲ್ಲಿ ನೀವು ನೇರ ಹೈಕೋರ್ಟ್ಗೆ ಬಂದಿದ್ದೀರಿ, ಸರ್ಕಾರದ ಆದೇಶದ ವಿರುದ್ಧ ಒಂದು ಮೇಲ್ಮನವಿಯನ್ನು ಸಲ್ಲಿಸಬೇಕು, ಮೊದಲು ಆ ಕೆಲಸ ಆಗಬೇಕು ಅನ್ನುವಂತಹ ಒಂದು ತಾಕೀತನ್ನು ಕೂಡ ನ್ಯಾಯಪೀಠ ಮಾಡಿದೆ. ಇದು ಒಂದು ಕಡೆ ಆದರೆ ಅಕ್ಟೋಬರ್ 9ನೇ ತಾರೀಕು ಅತ್ಯಂತ ನಿರ್ಣಾಯಕ ದಿನ ಆಗಿತ್ತು. ಯಾಕಂದರೆ ಸೆಪ್ಟೆಂಬರ್ 8ನೇ ತಾರೀಕು ಬಹುಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸಕ್ಕೆ ಪೊಲೀಸರು ಮಹಜರ್ಗೆ ಹೋದಂತಹ ಸಂದರ್ಭದಲ್ಲಿ 2 ತಲವಾರ್ 1 ಏರ್ಗನ್ ಸಿಕ್ಕಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಕೇಸ್ ತಿಮ್ರೋಡಿ ಅವರ ಮೇಲೆ ಬಿದ್ದಿತ್ತು. ತಿಮ್ರೋಡಿ ಅವರ ಈ ಕೇಸ್ನ ಮೇರೆಗೆ ವಿಚಾರಣೆಗೆ 3 ಸಲ ನೋಟಿಸ್ ಕೊಟ್ಟು ಕರೆದಿದ್ರು ಪೊಲೀಸರು. ಆದರೆ ಒಂದು ಜಾಮೀನನ್ನು ಪಡ್ಕೊಂಡು ವಿಚಾರಣೆಗೆ ಹೋಗಬೇಕು ಅನ್ನೋ ಉಮೇದಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು 3 ಸಲ ವಿಚಾರಣೆಗೆ ಹೋಗಲಿಲ್ಲ. ಆದರೆ ಅವರ ಒಂದು ಜಾಮೀನು ಅರ್ಜಿ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿತ್ತು. ಅಕ್ಟೋಬರ್ 9ನೇ ತಾರೀಕು ಒಂದು ಮಹತ್ವದ ತೀರ್ಪನ್ನು ಪೀಠ ಕೊಟ್ಟಿರುವಂಥದ್ದು. ನೋಡಿ ಏನಾಗಿದೆ, 20 ದಿನಗಳಿಂದ, ಯಾಕಂದರೆ ಅಲ್ಲಿ ಸರ್ಕಾರದ ಪರ ವಕೀಲರು ವಾದಿಸಿದ್ದು, 20 ದಿನಗಳಿಂದ ತಲೆಮರೆಸಿಕೊಂಡಿರುವಂತಹ ನಾಪತ್ತೆ ಆಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಪೊಲೀಸರು ಪದೇ 3 ಸಲ ನೋಟಿಸ್ ಕೊಟ್ಟರೂ ಕೂಡ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆ ಕೇಸ್ನಲ್ಲಿ ವಿಚಾರಣೆಗೆ ಕರೆದಾಗ ಅವರು ಬಂದಿಲ್ಲ. ಪದೇ ಅವರು ಪೊಲೀಸರ ವಿಚಾರಣೆಗೆ ಸಹಕರಿಸಿಲ್ಲ ಅನ್ನುವುದನ್ನು ಮನವರಿಕೆ ಮಾಡಿಕೊಟ್ರು. ಆ ಕಾರಣಕ್ಕೋಸ್ಕರನೇ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದೆ. ಆದರೆ ಹೈಕೋರ್ಟ್ ಗಡೀಪಾರು ಆದೇಶಕ್ಕೆ ಪೂರಕವಾಗಿ ತಿಮ್ರೋಡಿ ಅವರಿಗೆ ಒಂದು ಹಂತಕ್ಕೆ ಅಕ್ಟೋಬರ್ 13ರ ತನಕ ಯಾವುದೇ ಆತುರದ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತ ಹೇಳಿರೋ ಸಂದರ್ಭದಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಜಾಮೀನು ಅರ್ಜಿ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ನಲ್ಲಿ ವಜಾ ಆಗಿದೆ. ಅವರ ಮುಂದೆ ಇರೋ ಆಯ್ಕೆ ಒಂದೇ, ಹೈಕೋರ್ಟ್ಗೆ ಬರಬೇಕು. ಹೈಕೋರ್ಟ್ನಲ್ಲೂ ಒಂದು ವೇಳೆ ವಜಾ ಆದರೆ ಬಂಧನ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಆದರೆ ಒಂದು ಪಕ್ಕ ಹೈಕೋರ್ಟ್ನಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ನ್ಯಾಯ ಸಿಗಬಹುದು ಅಂತ ವಕೀಲರು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು. ಒಂದು ವೇಳೆ ಹೈಕೋರ್ಟ್ನಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣಾ ಒಂದು ಕೇಸ್ ಏನು ಬಿದ್ದಿದೆ, ಆ ಕೇಸ್ನ ಆಧಾರದಲ್ಲಿ ವಿಚಾರಣೆಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಅವರಿಗೆ ಜಾಮೀನು ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನು ಹೈಕೋರ್ಟ್ ನಿರ್ಧರಿಸಿದ್ರೆ, ಒಂದು ವೇಳೆ ಜಾಮೀನು ಸಿಕ್ಕರೆ ಬಂಧನ ಆಗೋದಿಲ್ಲ. ಒಂದು ವೇಳೆ ಸಿಗದೆ ಹೋದರೆ ಮತ್ತೊಂದು ಸಾರಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಂಧನ ಆಗತ್ತೆ. ಇದೆಲ್ಲ ಒಂದು ಕಡೆ ಆದರೆ ಸೌಜನ್ಯ ಅನ್ನುವಂತಹ ಹೆಣ್ಣು ಮಗಳು ಇದೆ, ಅಕ್ಟೋಬರ್ 9ಕ್ಕೆ ಒಂದು ದಿನ ಆಯಿತು, 13 ವರ್ಷ ಮುಗಿದೇ ಹೋಯಿತು. ವಿಶೇಷ ಅಂದರೆ 10ನೇ ತಾರೀಕು ಆ ಹೆಣ್ಣುಮಗಳ ಮೃತದೇಹ ಸಿಕ್ಕಿದ್ದು. ಅವತ್ತಿನಿಂದ ಇಲ್ಲಿ ತನಕ ಇಡೀ ವ್ಯವಸ್ಥೆ ಆಕೆಗೆ ನ್ಯಾಯ ಸಿಗದಂತೆ ಮಾಡ್ತಾನೆ ಬಂತು. ಆದರೆ ಆಕೆಗೆ ನ್ಯಾಯ ಸಿಗಬೇಕು ಅಂತ ಗಟ್ಟಿಯಾಗಿ ನಿಂತಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಅವ್ರ ಮೇಲೂ ಕೂಡ ಸಾಕಷ್ಟು ಗಂಭೀರ ಆರೋಪಗಳಿದೆ. ಆದಾಗ್ಯೂ ಅವರು ಕೇಳ್ತಿರೋದು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ. ಆಕೆಗೆ ನ್ಯಾಯ ಸಿಕ್ಕರೆ ಇವ್ರಿಗೂ ಕೂಡ ಒಂದು ತೃಪ್ತಿ ಆಗಬಹುದು, ಅಥವಾ ಅವ್ರ ಮೇಲಿರೋ ಗಂಭೀರ ಆರೋಪಗಳ ಸತ್ಯಾಸತ್ಯತೆಗಳು ಕೂಡ ಕೋರ್ಟು ತನಿಖೆ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ. ಆದರೆ ಸದ್ಯಕ್ಕಂತೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ 2 ಕೇಸ್ಗಳಲ್ಲಿ, ಗಡೀಪಾರು ಕೇಸು ಮತ್ತು ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಣೆಯ ಕೇಸ್ ಏನಿತ್ತು, 2 ಕಡೆಯಿಂದ ಪಾಸಿಟಿವ್ ಆದಂತಹ ಒಂದು ಆದೇಶಗಳು ಸಿಕ್ಕಿಲ್ಲ. ಹೈಕೋರ್ಟ್ನಲ್ಲಿ ಒಂದು ವೇಳೆ ಜಾಮೀನು ಅರ್ಜಿಗೆ ಒಂದು ಪೂರಕವಾದಂತಹ ಆದೇಶ ತೀರ್ಪು ಸಿಕ್ಕರೆ ಬಂಧನ ಆಗೋದಿಲ್ಲ.